ಹಾಡಿನ ಬಗ್ಗೆ ಭಾಳ ಆಸಕ್ತಿ ಇತ್ತು ಅನ್ನುವಂಥದ್ದು ಅವ್ನು. ಯಾವ ರೀತಿ ಹಾಡ್ತಿದ್ದ ಅವನು? ನೀವೇನಾದರೂ ಬೇಡಪ್ಪ ನಾವು ಬಡವರದೇವಿ ಕೆಲಸ ಮಾಡು ಕುರಿ ಕಾಯಿ ಅಂತ ಹಿಂಗೆ ಹೇಳಿದ ಬೇಡ ಅಂತ ಹೇಳಿದ್ದಿದೆಯಾ? ಹೇಳ್ತಿದ್ವಿ ರೀ. ಕುರಿ ಕಾಯಕ್ಕೆ ಹೋಗ್ತಿದ್ವಿ. ಯಾರ್ದಾರು ಹೊಲ ಫಲ ಹೊಕ್ಕವಪ್ಪ ಮತ್ತು ನೀ ಎಲ್ಲ ಹಾಡ್ಕೊಂತ ಕುಂತಾರೆ ರೈತರು ಬಂದು ಹೊಡ್ಯಾಕೆ ಹತ್ತಿದ್ರು ಏನು ಮಾಡ್ಬೇಕಲ್ಲಿ ಹಿಂಗೆ ಯಾಕೆ ಬಾಯಿ ಮಾಡಿ ಹಾಡ್ತಿದ್ದಿ ಮತ್ತು ಕುರಿ ಉಪವಾಸ ಹಾಕುವ ಅಲ್ಲೇ ಇಲ್ಲಿ ಒಟ್ಟು ಮೇಯಿಸ್ಕೊಂಡು ಹೋಗಾರ ನಾವು ಕಳುವಿಲೆ ಕುರಿ ಮೇದ್ರೆ ಸಾಕು ನಮಗೆ ಅಂಥೇಳಿ ನಾವು ಹೇಳ್ತಿದ್ವಿ. ಜೋರೇ ಹಾಡ್ಬಿಡವ್ರಿ ಅವ ಅಂದ್ಗಟ್ಟೆಗೆ ಏನು ಇದೆಯಾ ಅದಲಿಯಪ್ಪ ಅಂಥೇಳಿ ಬೇಯ್ತಿದ್ನಿ ರೀ. ಬೇಯ್ತಿದ್ದೆ. ಈಗ ಹನುಮಂತಿಯವ್ರ ಭಜನಾ ಸಂಘ ಐತಲ್ಲ, ಆ ಭಜನಾ ಸಂಘಕ್ಕೆ ಕುರಿನ ಹೊಲದಲ್ಲೇ ಬಿಟ್ಟು ಬಂದ್ಬಿಡ್ತದ ಅಂತೇಳಿ ಕೇಳಿದ್ವಿ, ಹೌದಾ? ಕುರಿ ಅದ ಏನಿಲ್ರಿ, ಶನಿವಾರ ಅಲ್ಲಿ ಕುರಿ ತರ್ಬ ಹೊಲ್ದಾಗ ರೈತರ ಹೊಲ್ದಾಗ ತರಪ್ತಿದ್ವಿ ರೀ. ಬಲಿ ಹಾಕಿ ಹಾಲು ಪಾಲು ಹಿಂಡಿ ಮರಿ ಪರಿ ಕುಡಿಸಿ ನಾವು ಮಕ್ಕೊಂತಿದ್ದೀವಿ ರೀ. ಅವ ನಮಗೆ ಹೇಳ್ದನ ಬಂದುಬಿಡ್ತಿದ್ದ. ಅವ ಹೇಳ್ದನ ಹೋಗಿ ಅಲ್ಲಿ ಶನಿವಾರಕ್ಕೊಮ್ಮೆ ಹೋಗಿ ಹನುಮಂತ ದೇವ್ರ ಭಜನೆ ಗಿಜನೆ ಮಾಡಿ ಮತ್ತು ನಮ್ಗೆ ಗೊತ್ತಿಲ್ದಂಗೆ ಬಂದು ಮತ್ತು ನಮ್ಗೆ ಗೊತ್ತಿಲ್ದಂಗೆ ಕುರಿಗೆ ಬಂದು ಮಕ್ಕೊಂಬಿಡವ. ಮತ್ತು ನಮ್ಗೆ ನಮ್ಗೆ ನಿದ್ದೆ ಹತ್ತಿರ್ತಿತ್ತು, ಅವ್ನು ಬಂದು ಮಕ್ಕೊಂಬಿಡ ಮತ್ತು ಕುರಿಯಾಗ ಹೋಗ್ಯಾನ ಇಲ್ಲ ಅನ್ನೋರಂಗೆ ಆಗಾದ್ರಿ ಅದು. ಅಲ್ಲ, ಹನುಮಂತನ ಇಷ್ಟು ಟ್ಯಾಲೆಂಟ್ ಅದ ಅವನು, ಅಷ್ಟು ಹೇಳಿದ್ದನ ಒಮ್ಮಕ್ಲೇ ತಿಳ್ಕೊಳ್ಳೋ ಶಕ್ತಿ ಇದೆ. ಸಾಲಿ ಯಾಕೆ ಬಿಡ್ತಿದ್ರಿ? ನಿಮ್ಗೆ ಓದ್ಸೋಕ್ಕಾಗ್ಲಿಲ್ವಾ? ಅವ ಓದ್ಲಿಲ್ವಾ? ಅವ ಓದ್ಲಿಲ್ರಿ. ಹೋಗಿದ್ದ ಸಾಲಿಗೆ. ನಾವು ಕುರಿಯಾಗಿರ್ತಿದ್ವಿ ಮತ್ತು ಅಲ್ಲಿ ಹಾಸ್ಟೆಲ್ನಾಗ ಇಟ್ಟಿದ್ರಿ ಅವ್ಗೆ ಸವಣೂರಾಗ. ಅವ ಹೋಗೋದು ಊಟ ಮಾಡಕ್ಕೆ ಹೋಗವಂತ್ರಿ. ಅವ್ರ ಗುರುಗಳು ಸಾಲಿಗೆ ಹೋಗಿದ್ನಲ್ಲ, ಹನುಮಂತ ಬಂದಿಯಲ್ಲ ಅಂಥೇಳಿ ಅವ್ರು ಹೋಗಿ ಕೇಳ್ತಿದ್ರಂತ ಅವ್ರಿಗೆ, ಯಾರಿಗೆ ಹಾಸ್ಟೆಲ್ ಮನೆಯವರಿಗೆ. ಅವ ಬಂದಿಯಲ್ಲ ಅಂತ ಅಂದ್ಗಟ್ಟೆಗೆ 1-2 ಸಲ ಹೋಗ್ಯಾನ ಬಿಟ್ಟಾನ. ಮತ್ತು ಹಿಂದೆಗಡೆ ಇವ ಸಾಲಿ ಕಲಿಯಂಗೆ ಕಾಣೋದಲ್ಲ ಮತ್ತು ಇವ ಎತ್ತಾಗಾರ ಹೋದ್ನಂತೀರಿ ಎಲ್ಲಿ ಹುಡ್ಕ್ಯಾಡಕ್ಕೆ ಹೋಗೋಣಪ್ಪ ಅಂಥೇಳಿ ಒಂದಿನ ಸರ್ ಹೇಳಿದ್ರೆ ನಾವು ಹೋಗಿ ಬಡ ಕರ್ಕೊಂಬಂದು ಕುರಿಗೆ ಹಚ್ಚಿದ್ವಿ ರೀ.